ನಮಸ್ಕಾರ ವೀಕ್ಷಕರೇ, ನಾನು ಸೈಯದ್ ನಂಬರ್ 1 ಚಾನಲ್ ಮುಖಾಂತರ ನಿಮಗೆ ಆತ್ಮೀಯವಾದ ಸ್ವಾಗತ ಬಯಸುತ್ತೇನೆ. ಇವತ್ತು ಬಹಳ ಅಚ್ಚರಿಯವಾದ ಸುದ್ದಿ. ನಿನ್ನೆ NRC ಬಗ್ಗೆ ಗೋಕಾಕ ತಾಲೂಕಿನ ಮುಸ್ಲಿಂ ಬಾಂಧವರು ವಾಲ್ಮೀಕಿ ಕ್ರೀಡಾಂಗಣದಲ್ಲಿ ಒಂದು ಸಭೆಯನ್ನು ಆಯೋಜನೆ ಮಾಡಿದರು. ಮನವಿ ಕೊಡುವುದಕ್ಕೋಸ್ಕರ NRC ವಿರೋಧ ಬಗ್ಗೆ. ಆವಾಗ ಸತೀಶ್ ಜಾರಕಿಹೊಳಿ ಅವರು ಸಭೆಯಲ್ಲಿ ಆಗಮಿಸಿ ವೇದಿಕೆ ಮೇಲೆ ಮಾತನಾಡಿದ್ದು ತಾವು ದೃಶ್ಯದಲ್ಲಿ ನೋಡ್ಬೋದು ವೀಕ್ಷಕರೇ. ಅದರ ಜೊತೆ ಲಕ್ಕನ ಜಾರಕಿಹೊಳಿ ಅವರಿದ್ದರು, ಅನೇಕ ಮುಸ್ಲಿಂ ಮುಖಂಡರಿದ್ದರು, ಮೌಲ್ವಿಗಳಿದ್ದರು, ಅಸಂಖ್ಯಾತ ಸಾವಿರಾರು ಜನ ಮುಸ್ಲಿಂ ಬಾಂಧವರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿ ತಹಸೀಲ್ದಾರರಿಗೆ ಮನವಿ ನೀಡಿದ್ದು ತಾವು ಚಿತ್ರದಲ್ಲಿ ನೋಡಬಹುದು ವೀಕ್ಷಕರೇ. NRC ಇದೊಂದು ಬಹಳ ದೇಶಾದ್ಯಂತ ಆಂದೋಲನ ಆಗ್ತಾ ಇದೆ. NRC ಬಗ್ಗೆ ಕೆಲವರಿಗೆ ತಿಳುವಳಿಕೆ ಇಲ್ಲ, ಅಸಂಬಂಧ ಅತಿಳುವಳಿಕೆಯಿಂದ ಕೆಲವು ಪರಿಣಾಮಕಾರಿ ಪ್ರತಿಕೂಲ ವಾತಾವರಣ, ಅನಾನುಕೂಲತೆಗಳು ವ್ಯಕ್ತವಾಗ್ತಾ ಇದೆ ವೀಕ್ಷಕರೇ. ಅದನ್ನು ಎಲ್ಲರೂ ಅಧ್ಯಯನ ಮಾಡಿ ಒಂದು ಕಾರ್ಯರೂಪಕ್ಕೆ ತರುವುದು. ಭಾರತದ ಪೌರತ್ವ, ಭಾರತದ ಮುಸಲ್ಮಾನರು ಸಾವಿರಾರು ವರ್ಷಗಳಿಂದ ಇಲ್ಲಿ ಇತಿಹಾಸ ನಿರ್ಮಿಸಿದಂಥ ಮುಸಲ್ಮಾನರಿಗೆ ಯಾವುದೇ ತೊಂದರೆ ಇಲ್ಲ ಅಂತ ಪಾರ್ಲಿಮೆಂಟ್ನಲ್ಲಿ ಮಾಡಿದ ಭಾಷಣಗಳು ಸಾಕ್ಷಿ. ಅದರ ವಿಡಿಯೋ ಕ್ಲಿಪ್ಪಿಂಗ್ಗಳು ಸಹಿತ ಜಗತ್ತಾದ್ಯಂತ ವಿಶಾಲವಾಗಿ ವಿಸ್ತಾರವಾಗಿಗೊಂಡಿದೆ ವೀಕ್ಷಕರೇ. ಅದನ್ನು ಏನು ಮಾತಾಡಿದ್ದಾರೆ ಸತೀಶ್ ಜಾರಕಿಹೊಳಿ ಅವರು ನೋಡ್ಕೊಂಬರೋಣ ಬನ್ನಿ ವೀಕ್ಷಕರೇ. ಈಗ ಕರ್ನಾಟಕ ರಾಜ್ಯ ರಾಜಕಾರಣದಲ್ಲಿ ಭುಗಿಲೆದ್ದ ಅಸಮಾಧಾನ. BJPಯ 40 ಶಾಸಕರು ಗುಪ್ತವಾಗಿ ಮೀಟಿಂಗ್ ಮಾಡಿದ್ದು ಸಹಿತ ಈಗ ನೀವು ಎಲ್ಲ ಚರ್ಚೆ ಮಾಡ್ತಾ ಇದ್ದಿರಬಹುದು. ಕರ್ನಾಟಕ ರಾಜ್ಯ ರಾಜಕಾರಣದಲ್ಲಿ ಹೈಕಮಾಂಡ್ ಯಡಿಯೂರಪ್ಪ ಮಾತು ಕೇಳಲಿದ್ದಕ್ಕೋಸ್ಕರ 40 ಶಾಸಕರ ತಮ್ಮ ಅಭಿಮಾನಿಗಳ ತಮ್ಮ ಲಿಂಗಾಯತ ಲಾಬಿ ಮುಖಾಂತರ ಒಂದು ಮೀಟಿಂಗ್ ಆಯೋಜನೆ ಮಾಡಿದ್ದು ಶಡ್ಡು ಹೊಡೆತಾ ಇದ್ದಾರೆ ಯಡಿಯೂರಪ್ಪನವರು ಹೈಕಮಾಂಡ್ಗೆ. ಈಗಾಗಲೇ ಯಡಿಯೂರಪ್ಪನ ಪವರು, ಯಡಿಯೂರಪ್ಪನ ತಾಕತ್ತು ಗೊತ್ತಿದೆ. ಈ ಹಿಂದೆನೂ ಯಡಿಯೂರಪ್ಪ ಅವರಿಗೆ ಅನಾನುಕೂಲತೆ ಮಾಡಿದಾಗ ಅವರು KJP ಪಕ್ಷ ಮಾಡಿ ಸಡ್ಡು ಹೊಡೆದು ಕಾಂಗ್ರೆಸ್ಗೆ ಅನುಕೂಲ ಮಾಡಿಕೊಟ್ಟಿದ್ದು ವೀಕ್ಷಕರೇ ತಾವೆಲ್ಲ ಈ ಹಿಂದೆ ನಡೆದ ಘಟನಾವಳಿಗಳನ್ನ ನೀವು ನೆನಪಿಸಿಕೊಳ್ಳಬಹುದು. ಈಗ ಯಡಿಯೂರಪ್ಪನವರು ಸಾಮಾನ್ಯ ವ್ಯಕ್ತಿ ಅಲ್ಲ. ಯಡಿಯೂರಪ್ಪನವರು ಅನರ್ಹ ಶಾಸಕರು ಅರ್ಹರಾದ ಮೇಲೆ 12 ಶಾಸಕರಿಗೆ ಮಂತ್ರಿ ಸ್ಥಾನ ಕೊಡುವುದು ವಾಗ್ದಾನ ಮಾಡಿದರು. ಅದರಂತೆ ನಾನು ನುಡಿದಂತೆ ನಡೆಯುತ್ತೇನೆ. ಯಾಕೆಂದರೆ ಜನ ನನ್ನ ಮಾತು ಕೇಳಿ ನನ್ನನ್ನು ವಿನಂತಿ ಮುಖಾಂತರ ಹೇಳಿದಾಗ ಮತ ಆರಿಸಿ 12 ಶಾಸಕರನ್ನ ಆರಿಸಿ ತಂದಿದ್ದಾರೆ. ಆ 12 ಶಾಸಕರಿಗೆ ಭದ್ರ ಬುನಿಯಾದಿ ಹಾಕುವುದು, ಭದ್ರವಾದ ಸ್ಥಾನವನ್ನು ಕೊಡೋದು ನನ್ನ ಆದ್ಯ ಕರ್ತವ್ಯ ಅಂತ ಯಡಿಯೂರಪ್ಪ ಹೇಳಿದ್ದು ಸಮಂಜಸವೇ ವಿಷಯ ವೀಕ್ಷಕರೇ. ಯಾಕಂದರೆ ಈಗ ಹೈಕಮಾಂಡು ಏನು ಯಡಿಯೂರಪ್ಪನವರೇ ನೀವೇ ಎಲ್ಲ ಮಾಡಿದ್ದು, ನಿಮಗೆ ಯಾರು ಹೇಳಿದ್ದು ಅವರಿಗೆ ಮಂತ್ರಿ ಸ್ಥಾನ ಕೊಡಲಿಕ್ಕೆ? ಒಂದು ಸರ್ಕಾರವನ್ನು ಕೆಡವಿ ಬಂದವರು ಅಂಥವ್ರಿಗೆ ಸ್ಥಾನಮಾನ ಕೊಟ್ಟರೆ ನಮ್ಮ ಸರ್ಕಾರಕ್ಕೆ ಅಭದ್ರವಾಗುತ್ತೆ ಅಂತ ಅಮಿತ್ ಶಾ ಮತ್ತು ಮೋದಿಯವರ BL ಸಂತೋಷ್ ಅವರ ಮಾತುಗಳನ್ನು ಕೇಳಿದರೆ ಅದು ಅಲ್ಲೋಲ ಕಲ್ಲೋಲ ಆಗುವಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಎಲ್ಲ ಶಾಸಕರು ಗಲಿಬಿಲಿಗೊಂಡಿದ್ದಾರೆ. 12 ಶಾಸಕರು ಯಾವ ಸ್ಥಾನ ನಮಗೆ ದೊರಕುತ್ತೋ ಇಲ್ಲೋ, ನಾವು ಹಳೆ ಮನೆಯನ್ನು ಬಿಟ್ಟು ಹೊಸ ಮನೆಗೆ ಪ್ರವೇಶ ಮಾಡಿದಾಗ ಅಲ್ಲಿಯ ಸುವ್ಯವಸ್ಥವಾದ ವಾತಾವರಣಕ್ಕೆ ನಾವು ಹೊಂದಿಕೊಳ್ಳುತ್ತೇವೆ ಇಲ್ಲೋ ಅನ್ನೋದು ತಲ್ಲಣದ ಪರಿಸ್ಥಿತಿಯ ಪ್ರತಿಕೂಲ ಪರಿಣಾಮ ಬೀರ್ತಾ ಇದೆ ವೀಕ್ಷಕರೇ ರಾಜಕೀಯ ರಂಗ. ಇದೊಂದು ಮಹತ್ವವಾದ ಸುದ್ದಿ. ಇವತ್ತು ಮತ್ತೆ ಗುಡುಗಿದ್ದಾರೆ ಯಡಿಯೂರಪ್ಪನವರು ಹೈಕಮಾಂಡ್ ವಿರುದ್ಧ. ಯಾವ ರೀತಿ ಗುಡುಗಿದ್ದಾರೆ ಅಂದರೆ ಉದಾಸಿಯವರು, ನಿರಾಣಿಯವರು, ಉಮೇಶ್ ಕತ್ತಿ ಅವರು, ಯಾದವಾಡ್ ಅವರು, ಮಾಮಣಿಯವರು, ದೊಡ್ಡಗೌಡರು, ಇಂಥೆಲ್ಲ ಅಸಂಖ್ಯಾತ ಎಡಳಿ ಅಂತ ಶಾಸಕರು, ಪ್ರಬಲ ಶಾಸಕರ ಒಂದು ಗುಂಪೆ ಒಂದು ಹೋಟೆಲ್ ಶಾಂಗ್ರಿಲಾದಲ್ಲಿ ಗುಪ್ತವಾಗಿ ಮೀಟಿಂಗ್ ಮಾಡ್ತಾ ಇರೋದು ಕಾಣಬಹುದು ವೀಕ್ಷಕರೇ. ಅದೇ ರೀತಿ ಮತ್ತೊಂದು ಮಹತ್ವವಾದ ಸುದ್ದಿ, ಬೆಳಗಾವಿಯಲ್ಲಿ ಮತ್ತೆ ರಮೇಶ್ ಜಾರಕಿಹೊಳಿ, ಲಕ್ಷ್ಮೀ ಹೆಬ್ಬಾಳ್ಕರ್ ವಾರ್. ಮತ್ತೆ ಭುಗಿಲೆದ್ದ ಬೆಳಗಾವಿ ಜಿಲ್ಲೆಯಲ್ಲಿ ಅಸಮಾಧಾನದ ಹೊಗೆ. ಯಾಕಂದರೆ ಆ ಲಕ್ಷ್ಮೀ ಹೆಬ್ಬಾಳ್ಕರರ ಭದ್ರಕೋಟೆಗೆ ಕಾಲು ಇಟ್ಟಂಥ ರಮೇಶ್ ಜಾರಕಿಹೊಳಿ ಅವರು ಬಹಳ ಸಂಘಟನೆಯ ಶಕ್ತಿ ಮುಖಾಂತರ ಲಕ್ಷ್ಮೀ ಹೆಬ್ಬಾಳ್ಕರನ್ನು ಸೋಲಿಸುವುದೇ ನನ್ನ ಗುರಿ ಅಂತ ಒಂದು ವಿವಾದಾತ್ಮಕ ಹೇಳಿಕೆಯನ್ನು ನೀಡಿದ್ದಾರೆ. ಆ ಮರಾಠಿಗರಿಗೆ ಒಂದು ಹುಮ್ಮಸ್ಸು ತುಂಬಿದ್ದಾರೆ. ಅಲ್ಲಿ ಮರಾಠಿಗರ ಮೇಲೆ ಪ್ರೀತಿ ತೋರಿಸಿದ್ದು ಅದಕ್ಕೆ ತಿರುಗುಮಾನ ಕೊಟ್ಟಿದ್ದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಮ್ಮ ಅಳಿಯಂದರ ಪರವಾಗಿ. ಅವಾಗ ಯಾಕೆ ಗೆಲ್ಲಿಲ್ಲ, ಇಲ್ಲಿ ಗೆಲ್ಲುವಂಥ ಪರಿಸ್ಥಿತಿ ಏನಿದೆ, ಅದಕ್ಕೆ ನಾವು ಎಲ್ಲ ರೀತಿಯ ತಯಾರಿ ಮಾಡಿಕೊಂಡಿದ್ದೇವೆ ಅಂತ ತಿರುಗೇಟು ನೀಡಿದ್ದು ಲಕ್ಷ್ಮೀ ಹೆಬ್ಬಾಳ್ಕರರು. ನಾನೇನು ನಿಮ್ಗಿಂತ ಕಡಿಮೆ ಇಲ್ಲ ಅನ್ನೋದು ನಾನು ಒಂದು ಕೈ ನೋಡ್ತೀನಿ ಅಂತ ಹೇಳ್ತಾ ಇರೋದು ವಿಶೇಷವಾದ ಸಂಗತಿ. ಯಾಕೆ ವಿಶೇಷವಾದ ವರದಿ. ಲಕ್ಷ್ಮೀ ಹೆಬ್ಬಾಳ್ಕರ್ ಬಗ್ಗೆ ನಾವು ಅಷ್ಟೊಂದು ಕಡಿಮೆ ಈ ಎಸ್ಟಿಮೇಟ್ ಮಾಡೋದು ಅವಶ್ಯಕತೆ ಇಲ್ಲ ವೀಕ್ಷಕರೇ. ಯಾಕಂದರೆ ಒಂದು ಮಹಿಳೆಯಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ಒಂದು ಹೈಯೆಸ್ಟ್ ಲೀಡ್ ಮುಖಾಂತರ ಬಂದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ರಮೇಶ್ ಜಾರಕಿಹೊಳಿ ಅವರ ವಾರ್ ಯಾವ ತಿರುವು ಪಡೆಯುತ್ತೆ, ಯಾವ
ಪರಿಣಾಮ ಬೀರುತ್ತೆ, ಯಾವ ಹಂತಕ್ಕೆ ತಲುಪುತ್ತೆ, ನಿರ್ಣಾಯಕರು ಮತದಾರರಿದ್ದಾರೆ ವೀಕ್ಷಕರೇ. ಇವರಿಬ್ಬರ ಕಾದಾಟದಲ್ಲಿ ಈ ಬೆಳಗಾವಿ ಜಿಲ್ಲೆಯ ರಾಜಕಾರಣ ಯಾವಾಗಲೂ ಕರ್ನಾಟಕದಲ್ಲಿ, ಭಾರತದಲ್ಲಿ ಗೋಕಾಕ್ ಮತ್ತು ಬೆಳಗಾವಿ ನೋಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದ್ದು ತಾವೆಲ್ಲರೂ ನೋಡ್ತಾ ಇರ್ಬೋದು. ಯಾಕಂದರೆ ಯಾವಾಗಲೂ ಬೆಳಗಾವಿ ಶಾಂತಿಲ್ಲ, ರಾಜಕೀಯ ರಣರಂಗದಲ್ಲಿ ಭುಗಿಲೇಳ್ತಾ ಇದೆ. ಕನ್ನಡ ಸಂಘಟನೆಗಳ ಧ್ವಜ ಸುಟ್ಟದ್ದು ಪ್ರಕರಣದಲ್ಲಿ ವಿವಾದ ಆಗ್ತಾ ಇದೆ. ದೈನಂದಿನ ಯಾವಾಗಲೂ ಸದ್ದು ಗದ್ದಲವಿಲ್ಲದೆ ವಿವಾದವಾಗುತ್ತಿರುವ ಬೆಳಗಾವಿ ಜಿಲ್ಲೆ. ಈಗ ಬೆಳಗಾವಿ ಜಿಲ್ಲೆಯ ರಾಜಕಾರಣಿಗಳು ಉತ್ತರ ಕರ್ನಾಟಕದ ಬಗ್ಗೆ ನಿರ್ಲಕ್ಷ್ಯ ಧೋರಣೆ ಬಗ್ಗೆ ಬರುವ ಅಧಿವೇಶನದಲ್ಲಿ ಯಾವುದೇ ಪಕ್ಷ ಭೇದ ಮರೆದು ಘಂಟಾಘೋಷವಾಗಿ ಅದನ್ನು ಪ್ರತಿಭಟಿಸಬೇಕು, ಕಚೇರಿಗಳನ್ನು ತರಬೇಕು. ಬಹಳ ದೊಡ್ಡ ಸವಾಲುಗಳಿದ್ದಾವೆ. ಈಗ ಪ್ರತಿಯೊಬ್ಬರು ತಮ್ಮ ಮಂತ್ರಿ ಸ್ಥಾನಕ್ಕಾಗಿ ಪೈಪೋಟಿ ಲಾಬಿ ಮಾಡ್ತಾ ಹೋದರೆ BJPಯ ಭದ್ರಕೋಟೆಯು ಅಭದ್ರವಾಗುವ ಸಂದೇಹವಿಲ್ಲ ವೀಕ್ಷಕರೇ. ಯಾಕಂದರೆ ತೆರೆಯ ಮರೆಯಲ್ಲಿ ನಿನ್ನೆ BL ಸಂತೋಷ್ ಭಾರತ ದೇಶದ ಭಾರತೀಯ ಜನತಾ ಪಕ್ಷದ ರಾಷ್ಟ್ರೀಯ ಸಂಘಟನಾ ಸಹಕಾರದರ್ಶಿ ಆದಂಥ BL ಸಂತೋಷ್ ಅವರು ಒಂದು ಚಿಕ್ಕ ಚುಟುಕನ್ನು ಹೇಳಿದ್ದು, ನಾನು ಅದನ್ನು ಸಂಕ್ಷಿಪ್ತವಾಗಿ ಹೇಳ್ತೀನಿ ಕೇಳಿ ವೀಕ್ಷಕರೇ. ಒಂದು ಗೆಳೆಯನ ಮನೆಗೆ ಹೋಗಿದ್ರಂತೆ ಸಂತೋಷ್ ಅವರು. ಮನೆಗೆ ಹೋದ ತಕ್ಷಣ ಅದೇ ಒಂದೇ 6-7 ತಿಂಗಳಲ್ಲಿ ಮದುವೆಯಾಗಿತ್ತು, ಸೊಸೆ ಬಂದಿಲ್ಲ ಆ ಮನೆಗೆ. ಅವರ ಆ ಸೊಸೆಯ ಮಾವಂದಿರಾದಂಥ ಅವರ ಗೆಳೆಯರು, BL ಸಂತೋಷ್ ಅವರ ಗೆಳೆಯರು, ಅವರು ಸ್ನಾನದಲ್ಲಿ ಇದ್ದಾಗ ಅವರು ಹೊರಗಡೆ ಕುಂತು ಸೋಫಾದಲ್ಲಿ ಕುಂತಾಗ ಸೊಸೆ ಬಂದು ಚಹಾ ಕೊಟ್ಟಾಗ ಸೊಸೆಗೆ ಒಂದು ಮಾತು ಕೇಳ್ತಾರಂತೆ BL ಸಂತೋಷ್ ಅವರು, ಏನಮ್ಮ ಹೇಗಿದೆಯಾ, ಚೆನ್ನಾಗಿದೆಯಾ, ಇಲ್ಲಿ ಅತ್ತೆ ನಾದಿನಿಯರು ಮಾವ ಎಲ್ಲರೂ ಇದ್ದಾರೆ, ಯಾವ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ, ಹೊಂದ್ಕೊಂಡು ಹೋಗಿದೆಯಾ ಅಂತ. ಅವಾಗ ಹೇಳ್ತಾಳಂತೆ, ನಾನು ಈಗ 6-7 ತಿಂಗಳಾಯಿತು, ನಾನು ಹೊಂದ್ಕೊಳ್ಳೋದು ಇನ್ನೂ 1 ವರ್ಷ ಹೋಗುತ್ತೆ. ಯಾಕಂದರೆ ಹೊಸ ಮನೆ, ನಾನು ನನ್ನ ತಂದೆ ತಾಯಿ ಮನೆ ಬಿಟ್ಟು ನಾನು ಈ ಮನೆಗೆ ಬಂದಿದ್ದೇನೆ. ಇಲ್ಲಿಯ ವಾತಾವರಣ ನನಗೆ ಕೂಡಿ ಬರಬೇಕಾದ್ರೆ ಇನ್ನೊಂದು 6-7 ತಿಂಗಳು ಬರುತ್ತೆ ನನಗೆ ಹೊಂದಾಣಿಕೆ ಮತ್ತು ವಾತಾವರಣ ಇದು ನಿರ್ಮಾಣವಾಗಲಿಕ್ಕೆ. ಅಂಕಲ್ ಅವರೇ ಆವಾಗ ಹೇಳ್ತಾಳೆ, ಇಲ್ಲಿ ಅತ್ತೆ ನಾದನಿಯರು ಮತ್ತು ಮಾವಂದಿರು ಯಾರೂ ಇಲ್ಲ, ತಂದೆ ತಾಯಿಗಳಿದ್ದಾರೆ, ಅಕ್ಕ ತಂಗಿಯರಿದ್ದಾರೆ ಅಂತ ಬಹಳ ಪ್ರೀತಿಯಿಂದ ಹೇಳಿದ್ದು. ಅದನ್ನು ಅರ್ಹ ಶಾಸಕರಿಗೆ BL ಸಂತೋಷ್ ಅವರು ಟಾಂಗ್ ನೀಡಿದ್ದಾರೆ. ಆ ಟಾಂಗದು ಅರ್ಥ ಏನಂದರೆ, ನೀವೆಲ್ಲರೂ ಸಮಾಧಾನದಿಂದ ಇರಬೇಕು. ಬಂದ ತಕ್ಷಣ ಅದು ನಮ್ಮ ಸಿದ್ಧಾಂತ ಅಲ್ಲ, ತಕ್ಷಣ ಮಂತ್ರಿ ಕೊಡಬೇಕು, ತಕ್ಷಣ ಅತ್ಯುತ್ತಮವಾದ ಹುದ್ದೆ ಕೊಡಬೇಕು. ಇಲ್ಲಿ ಯಾವ ಲಾಬಿಗೆ, ಪ್ರಚೋದನೆಗೆ, ಒತ್ತಡಕ್ಕೆ, ಪ್ರಭಾವಕ್ಕೆ ಆಸ್ಪದ ಇಲ್ಲ. ಇದು ನಮ್ಮ ಒಂದು ರಾಷ್ಟ್ರೀಯ ಸ್ವಯಂ ಸೇವಕ ಸಿದ್ಧಾಂತ, RSSದ ರೀತಿ ನೀತಿ ನಿಯಮಾವಳಿ ಪ್ರಕಾರ ನಮ್ಮದೇ ಆದಂಥ ಒಂದು ಚೌಕಟ್ಟಿದೆ. ಆ ಚೌಕಟ್ಟಿನ ಒಳಗೆ ಪ್ರವೇಶ ಮಾಡಬೇಕಾದ್ರೆ ನಮ್ಮ ರೀತಿಯಂತೆ ನಡೆಯಬೇಕು. ನಮ್ಮ ನಡವಳಿಕೆಗಳ ಮುಖಾಂತರ, ಗೊತ್ತುವಳಿಗಳ ಮುಖಾಂತರ ನಮ್ಮ ಆದೇಶಗಳನ್ನು ಪಾಲಿಸಬೇಕು. ಅದೇ ರೀತಿ ನಡೆದರೆ ನಿಮಗೆ ಸ್ಥಾನ ಭದ್ರ, ಇಲ್ಲದಿದ್ದರೆ ನಿಮ್ಮ ದಾರಿ ನಿಮಗೆ ಅನ್ನುವಂಥ ಪರಿಸ್ಥಿತಿಯೂ ಸಹಿತ BL ಸಂತೋಷ್ ಅವರ ಮಾತಿನಿಂದ ಕೇಳಿ ಬರ್ತಾ ಇದೆ ವೀಕ್ಷಕರೇ. ಯಾಕಂದರೆ ಸರ್ಕಾರ ವಿಸರ್ಜನೆ ಮಾಡಬೇಕು, ವಿಧಾನಸಭಾ ಮತ್ತೆ ಚುನಾವಣೆ ಆಗಬೇಕು. ಅಮಿತ್ ಶಾ ಮತ್ತು ಮೋದಿ ಅವರ ತಲೆಯಲ್ಲಿದೆ. ಈ ಮತ್ತೊಮ್ಮೆ ಚುನಾವಣೆ ಆದರೆ ಮತ್ತೊಮ್ಮೆ ಈ 150 ಶಾಸಕರು ಆರಿಸಿ ಬರ್ಬೋದು BJPಯ ಲೆಕ್ಕಾಚಾರ. ಆದರೆ ಯಡಿಯೂರಪ್ಪ ಅವರು ಅಷ್ಟು ಅಸಮರ್ಥ ವ್ಯಕ್ತಿ ಅಲ್ಲ, ಸಾಮರ್ಥ್ಯ ಉಳ್ಳಂಥ ವ್ಯಕ್ತಿ. 40-45 ಶಾಸಕರನ್ನು ತೆಗೆದುಕೊಂಡು 70 ಶಾಸಕರು ಕಾಂಗ್ರೆಸ್ ಜೊತೆ ಕೂಡಿಕೊಂಡು ಸರ್ಕಾರ ರಚನೆ ಮಾಡುವಂಥ ಸಂಭವನೀಯ ಒಂದು ಅಚ್ಚರಿಯ ಸುದ್ದಿಯು ಕರ್ನಾಟಕದಲ್ಲಿ ಹೊರಬೀಳುವ ಸಂಭವವಿಲ್ಲ. ಯಾಕಂದರೆ ತೆರೆಯ ಮರೆಯಲ್ಲಿ ಸಿದ್ದರಾಮಯ್ಯ ಮತ್ತು ಯಡಿಯೂರಪ್ಪ ದೂರವಾಣಿ ಮುಖಾಂತರ, ಮುಖದ ಆರೋಗ್ಯ ಕ್ಷೇಮದ ಮುಖಾಂತರ ಮಾತನಾಡ್ತಾ ಇದ್ದಾರೆ. ಯಾಕಂದರೆ ಅಕ್ಕಪಕ್ಕದಲ್ಲೇ ಇದ್ದಾರೆ, ಕೃಷ್ಣ ಕಾವೇರಿ ದೂರಿಲ್ಲ. ಬೆಳಗ್ಗೆ ಉಪಹಾರದಲ್ಲಿನೂ ಕೂಡ್ತಾರೆ, ವಾಕಿಂಗಲ್ಲೂ ಕೂಡ್ತಾ ಇದ್ದಾರೆ. ಅವರು ಏನು ವಾಕಿಂಗು ಮತ್ತು ಉಪಹಾರ ಮಾಡ್ತಾರೆ ಅಲ್ಲಿ ಎಲ್ಲವೂ ರಾಜಕೀಯ ಚರ್ಚೆ ಆಗ್ತಾ ಇದೆ. ಹೈಕಮಾಂಡ್ಗೆ ಯಡಿಯೂರಪ್ಪ ಶೆಡ್ ಹೊಡಿತಾರೆ. ಬೆಳಗಾವಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ರಮೇಶ್ ಜಾರಕಿಹೊಳಿ ಅವರ ವಾರ ಯಾವಾಗ ಕಡಿಮೆ ಆಗುತ್ತೆ? ಇವರಿಬ್ಬರ ವಾರದ ಆಂತರಿಕ ವಿಷಯ ಖಾನಾಪುರ್.com. ಪ್ರತಿಯೊಂದು ರಹಸ್ಯ ಸುದ್ದಿಗಳನ್ನು ನಾವು ಸಂಗ್ರಹ ಮಾಡ್ತಾ ಇದ್ದೀವಿ. ಇದನ್ನು ವಿಸ್ತಾರವಾಗಿ ಇನ್ನು ಕೆಲವೇ ದಿನಗಳಲ್ಲಿ ನಾವು ಪ್ರಕಟ ಮಾಡ್ತಾ ಇದ್ದೀವಿ. ಖಾನಾಪುರ್.com ಪುಸ್ತಕ ಎಲ್ಲಿ ಹೋಯಿತು, ಆ ಪುಸ್ತಕದಲ್ಲಿ ಏನಿತ್ತು, ಆ ಪುಸ್ತಕದ ರಹಸ್ಯ ಏನು, ಒಂದು ನಿಗೂಢವಾದ ಸುದ್ದಿಯನ್ನು ಸಂಗ್ರಹ ಮಾಡ್ತಾ ಇದ್ದೇವೆ. ಇನ್ನೂ ಒಂದು ಸ್ವಲ್ಪ ವಿಷಯಗಳನ್ನ ಸಂಗ್ರಹ ಮಾಡೋದಿದೆ ವೀಕ್ಷಕರೇ. ಇನ್ನು ಕೆಲವೇ ದಿನಗಳಲ್ಲಿ ಅದನ್ನು ನಾವು ಸವಿಸ್ತಾರ ವರದಿ ನಮ್ಮ ನಂಬರ್ 1 ಚಾನಲ್, ಉತ್ತರ ಕರ್ನಾಟಕದ ಪ್ರಮುಖ ನಂಬರ್ 1 ಚಾನಲ್ ಆದ ನಿಮ್ಮ ಅಚ್ಚುಮೆಚ್ಚಿನ ಚಾನಲ್ಗೆ ನಾವು ವಿಸ್ತರಿಸುತ್ತೇವೆ. ನೀವು ವೀಕ್ಷಿಸಿ ವೀಕ್ಷಕರೇ. ನಮ್ಮ ನಂಬರ್ 1 ಚಾನಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬಲಗಡೆ ಇರುವಂಥ ಕೆಂಪು ಬಟನನ್ನು ಆನ್ ಮಾಡಿ. ಸವಿಸ್ತಾರವಾದ ವರದಿಗಾಗಿ ನಂಬರ್ 1 ಚಾನಲ್ ತಪ್ಪದೇ ನೋಡಿ ವೀಕ್ಷಕರೇ. ಮತ್ತೆ ಕೆಲವೇ ಕ್ಷಣಗಳಲ್ಲಿ ಅತ್ಯುತ್ತಮವಾದ ಅದ್ಭುತ ಸುದ್ದಿ ತೆಗೆದುಕೊಂಡು ಬರುತ್ತೇನೆ ವೀಕ್ಷಕರೇ. ನಮಸ್ಕಾರ.